ನೋಡಿ, ಅದು ಇನ್ನು ಈಗ ಒಂದು ಅರ್ಧ ಗಂಟೆ ಆಗಿದೆ. ಆರ್ಡರ್ ಕಾಪಿ ನೋಡಿದ ಮೇಲೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಕೊಡ್ಬೋದು. ಆದರೆ ಹಿಂದೆ ಏನು ಪ್ರಕರಣಗಳಿವೆ, ಬೇರೆ ಸರ್ಕಾರದಲ್ಲಿರ್ಬೋದು ಅಥವಾ ನಮ್ಮ ಸರ್ಕಾರದಲ್ಲಿ ಹಿಂದೆ ಏನು ಮಾಡಿದೆ ಅದೇ ಪ್ರಕ್ರಿಯೆಯನ್ನು ಫಾಲೋ ಮಾಡಿರೋದು. ಯಾವುದೇ ವಿಶೇಷವಾದಂಥ ರೀತಿಯಲ್ಲಿ ಅಥವಾ ಬೇರೆ ಮಾನದಂಡಗಳನ್ನು ಅಳವಡಿಸ್ಕೊಂಡು ನಾವು ಮಾಡಿಲ್ಲ. ಯಾಕಂದರೆ ನೀವು ಅದು ನೋಡಿದ್ರೆ ಬರೀ ಅದು ಗುಲ್ಬರ್ಗ ಇರ್ಬೋದು ಅಥವಾ ಬೇರೆ ರೈತರದ್ದು ಇರ್ಬೋದು, ಕನ್ನಡ ಪರ ಸಂಘಟನೆದವ್ರದ್ದು ಅಷ್ಟೇ ಅಲ್ಲ, ಸಾಕಷ್ಟು ನಿಮ್ಮ BJPಯವರ ಬೆಂಬಲಿಗರು ಇದ್ದಾರೆ. ಅದರಲ್ಲಿ ಅದೇನಿದೆ ನೋಡೋಣ, ಆರ್ಡರ್ ಬಂದಾದಮೇಲೆ ನೋಡೋಣ. ನೋಡಿ, ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಆವಾಗ ನಾನು ಇರಲಿಲ್ಲ. ಅದು ಏನಾಗಿದೆ ಅದರಲ್ಲಿ ಅವ್ರ ರೆಕಮೆಂಡೇಷನ್ನು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಇವತ್ತು ಕೋರ್ಟ್ ಆದೇಶ, ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಕ್ಯಾಬಿನೆಟ್ ಸಬ್ ಕಮಿಟಿ ಹ್ಯಾಸ್ ಟೇಕನ್ ಡಿಸಿಷನ್, ಕ್ಯಾಬಿನೆಟ್ಗೆ ಬಂದಿದೆ ಅದು. ಯಾಕಂದರೆ ಅಲ್ಲಿ ಬಹುಶಃ ಅಲ್ಲಿ ಯಾವುದೇ ರೀತಿಯಾದ ಒಂದು ತೀರ್ಮಾನ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಕ್ಯಾಬಿನೆಟ್ ಸಬ್ ಕಮಿಟಿ ಡಿಸಿಷನು ಪರ ಇರ್ಬೋದು, ವಿರೋಧ ಇರ್ಬೋದು, ಬಟ್ ಇಟ್ ಹ್ಯಾಸ್ ಟು ಕಮ್ ಟು ಕ್ಯಾಬಿನೆಟ್. ಅಲ್ಟಿಮೇಟ್ಲಿ ಕ್ಯಾಬಿನೆಟ್ ಡಿಸೈಡ್ಸ್. ಒಂದು ನಿಮಿಷ ಸರ್. ಅದಾದಮೇಲೆ ಕೋರ್ಟಿಗೆ ಕೆಲವು ಜನ ಹೋಗಿದ್ದಾರೆ. ಇವತ್ತು ಕೋರ್ಟ್ ಒಂದು ಆದೇಶ ನೀಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈಗ ಅರ್ಧ ಗಂಟೆ ಆಗಿದೆ, ಆರ್ಡರ್ ಬರಲಿ. ಆರ್ಡರ್ದು ಟ್ರೂ ಕಾಪಿ ಬಂದಾದಮೇಲೆ ವಿ ವಿಲ್ ಸಿ ವಾಟ್ ಇಟ್ ಈಸ್. ಬಟ್ ಯಾವುದೇ ರೀತಿಯಾಗಿ ನಾವು ಯಾವುದೇ ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ. ಹಿಂದೆನೂ ಕೂಡ ಈ ಪ್ರಕರಣಗಳು ನಡೆದಿದೆ, ಹಿಂದೆ ಸರ್ಕಾರದಲ್ಲೂ ಕೂಡ ಆಗಿದೆ. ಏನೇ ಇದ್ರೂ ಆ್ಯಸ್ ಪರ್ ಲಾ ನಾವು ಮಾಡ್ತೀವಿ. ನೋಡಿ, ಎಷ್ಟೊಂದು ಸರಿ ಕೆಲವು ಹೋರಾಟಗಾರರು ಕೂಡ ಪೊಲೀಸ್ ಸ್ಟೇಷನಿಗೆ ಮುಂದೆ ಪ್ರತಿಭಟನೆ ಮಾಡಿರೋ ಉದಾಹರಣೆಗಳಿದೆ ಅಲ್ವಾ. ಸೊ ಏನೇ ಇದ್ರೂ ಕೂಡ ವಿ ವಿಲ್ ರೀಎಕ್ಸಾಮಿನ್. ಅಕಸ್ಮಾತ್ ಇಲ್ಲ, ಅಲ್ಲ, ಅದು ಗುಲ್ಬರ್ಗ, ಅದು ಲಾಡ್ಲೆ ಮಶಾಕ್ ದರ್ಗಾ, ಅದು ನನಗೆ ಗೊತ್ತಿದೆ ಅಲ್ಲ ಇವರೇ, ಏನೇನಾಗಿದೆ, ಯಾರ್ಯಾರು ಹೇಳಿದ್ದಾರೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಯಾರಿಗೆ ಒಬ್ಬರು ಪರವಾಗಿ ಇಲ್ಲ. ಇಲ್ಲಿ ಈಗ ನನ್ನ ನೆನಪಿದ್ದ ಹಾಗೆ ಸಾಕಷ್ಟು ನಿಮ್ಮ BJP ಕಾರ್ಯಕರ್ತರು, BJP ಬೆಂಬಲಿಗರು ಕೂಡ 52 ಜನರಲ್ಲಿ ಇದ್ದಾರೆ. ಸೊ ಅದನ್ನು ತಗೊಂಡೋಗಿತ್ತಪ್ಪ. ಸೊ ವಾಟ್ ಎವರ್ ಇಟ್ ಈಸ್, ಅವರಿಗಾಗಲಿ ಕಾನೂನು ಒಂದೇ, ನಮಗಾದರೂ ಕಾನೂನು ಒಂದೇ. ಸೊ ಇಫ್ ದೇರ್ ಈಸ್ a lapse in the process, the due process will be followed and it should be followed. ಯಾವುದೇ ನಾನು ಹೇಳ್ದಂಗೆ ಹಿಂದೆ ಕೂಡ ಪ್ರೋಸೆಸ್ಸನ್ನು ಫಾಲೋ ಮಾಡೇ ಆಗಿದೆ, ಇದನ್ನು ಪ್ರೋಸೆಸ್ ಫಾಲೋ ಮಾಡೇ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ನೀವು ಹೇಳ್ದಂಗೆ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಏನಾದರೂ ಅಲ್ಲಿ ಲೋಪ ಆಗಿದ್ರೆ ವಿ ವಿಲ್ ಎನ್ಶ್ಯೂರ್ ದಟ್ ಇಟ್ ಈಸ್ ರೆಕ್ಟಿಫೈಡ್ ಆ್ಯಂಡ್ ಬ್ರಾಟ್ ಫೋರ್ತ್ ಅಗೇನ್. ಮೇಲ್ನೋಟಕ್ಕೆ ಸ್ವಲ್ಪ ನಿರ್ಲಕ್ಷ್ಯ ಆಗಿದೆ ಬಫರ್ ಝೋನ್ನಲ್ಲಿ ಅಂತ ಕಾಣ್ಬರ್ತಾ ಇದೆ. ಇನ್ನು ಸಂಪೂರ್ಣ ಮಾಹಿತಿ ನಮಗಿನ್ನೂ ಬಂದಿಲ್ಲ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ಯಾರು ನಿಮ್ಮ ಬೆಂಗಳೂರು ಅರ್ಬನ್ದವರು ಈಗಾಗಲೇ ಸ್ಪಾಟಿಗೆ ಹೋಗಿದ್ದಾರೆ. ಹೋಮ್ ಡಿಪಾರ್ಟ್ಮೆಂಟ್ದವರು ಇದ್ದಾರೆ. ಆ್ಯಸ್ ಆಫ್ ನೌ ಅರೌಂಡ್ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ನಮ್ಮ ಯಾದಗಿರಿದವರು, ಒಂದಿಬ್ಬರು ಬಿಹಾರ್, 2-3 ಜನ ಬಿಹಾರದವರು, 2-3 ಜನ ಮಧ್ಯಪ್ರದೇಶದವರು, ಒಂದು ಜಾರ್ಖಂಡ್ ಅಂತ ಇದು ಏನೋ ರಿಪೋರ್ಟ್ ಆಗ್ತಾ ಇದೆ. ಬಟ್ ಇನ್ನೂ ಅದು ಖಚಿತ ಆಗಿಲ್ಲ. ಸೊ ಅದೆಲ್ಲ ಮಾಹಿತಿ ನಿಮಗೆ ಸಾಯಂಕಾಲ ಅಷ್ಟರಲ್ಲಿ ಬರುತ್ತೆ. ನೋಡಿ, ಕ್ವಾರಿ ನೋಡ್ಕೊಳೋದು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ. ಸಪ್ರೇಟಾಗಿ ಅದರದಾದಂಥ ಒಂದು ಇಲಾಖೆ ಇದೆ. ಅಲ್ಲೇನಾದರೂ ಲೋಪ ಆಗಿದ್ರೆ ಅವ್ರು ನಮ್ಮ ಗಮನಕ್ಕೆ ತಂದರೆ ನಾವು ಲೋಪಗಳನ್ನು ಅಥವಾ ನಮ್ಮಿಂದ ಏನು ಸಹಾಯ ಬೇಕು ನಾವು ಕೊಡ್ತೀವಿ. ಕ್ವಾರಿಗಳು ನೋಡ್ಕೋಬೇಕು, ಕ್ವಾರಿಗಳ ಬಫರ್ ಝೋನ್ಗಳು ನೋಡ್ಕೊಳೋದು, ಕಾಯೋದು ನಮ್ಮ ಜವಾಬ್ದಾರಿ ಅಲ್ಲ. ಬಟ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವ್ರದ್ದು ಏನಾದರೂ ಸಲಹೆ ಇದ್ದರೆ ನಮಗೆ ವಿ ವಿಲ್ ಡೆಫಿನೆಟ್ಲಿ ಫಾಲೋ ಇಟ್. ನೋಡಿ, ಆ ಹಿಂದಿನ ಪ್ರಕರಣದ ಬಗ್ಗೆ ನನಗೆ ಮಾಹಿತಿ ಇಲ್ಲ. ತಾವು ಹೇಳಿದ ಮೇಲೆ ನನಗೆ ಗೊತ್ತಾಗಿರೋದು ಅದು ಅವಾಗೇನಾಗಿದೆ ಇವಾಗೇನಾಗಿದೆ ನೋಡೋಣ. ಆಮೇಲೆ ಈಗ ರಿಪೋರ್ಟ್ ಬರಲಿ, ರಿಪೋರ್ಟ್ ಬಂದಾದಮೇಲೆ ಅದು ಅರಣ್ಯ ಇಲಾಖೆ ಇರ್ಬೋದು, ಮೈನ್ಸ್ ಆ್ಯಂಡ್ ಜಿಯಾಲಜಿ ಇರ್ಬೋದು ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಇರ್ಬೋದು, ವಿ ವಿಲ್ ಎನ್ಶ್ಯೂರ್ ದಟ್ ಎವ್ರಿಬಡಿ ಈಸ್ ಅಕೌಂಟೇಬಲ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.